ಸರ್ಕಾರದ ವಿರುದ್ಧ ಶಾಸಕ ಬಿಆರ್ ಪಾಟೀಲ್ ಪದೇ ಪದೇ ಬಹಿರಂಗ ಹೇಳಿಕೆ ಕೊಡ್ತಿದ್ದಾರೆ. ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ಹಿಂದೆ ಸಚಿವರ ವಿರುದ್ಧ ಪತ್ರ ಬರೆದು ಸಮರ ಸಾರಿದ್ರು. ಅದಾದ ಬಳಿಕ ಅನುದಾನದ ವಿಚಾರ. ಈಗ ಕೆಡಿಪಿ ಸಭೆಯಲ್ಲೇ ಸಚಿವರ ಎದುರಲ್ಲೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಶಾಸಕ ಬಿಆರ್ ಪಾಟೀಲ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಮುಜುಗರ ತರುವಂತಹ ಕೆಲಸ ಸರ್ಕಾರಕ್ಕೆ ಶಾಸಕ ಬಿಆರ್ ಪಾಟೀಲ್ ಮಾಡ್ತಾ ಇರೋದು. ಲೆಟರ್ ಬರೆದ್ರು, ಬಹಿರಂಗ ಹೇಳಿಕೆ ಆಯ್ತು. ಈಗ ಸರ್ಕಾರದ ವಿರುದ್ಧವೇ ಕೆಡಿಪಿ ಸಭೆಯಲ್ಲಿ ಕಿಡಿಕಾರಿದ್ದಾರೆ. ಕೆಡಿಪಿ ಸಭೆಯಲ್ಲಿ ಶಾಸಕ ಬಿಆರ್ ಪಾಟೀಲ್ ಫುಲ್ ಗರಂ ಆಗಿದ್ದಾರಂತೆ. ಸರ್ಕಾರ ಬಂದಾಗಿನಿಂದ ಆಳಂದದಲ್ಲಿ ಕೆಲಸ ಆಗಿಲ್ಲ, ಒಂದು ಕಲ್ ಕೂಡ ಇಟ್ಟಿಲ್ಲ ಅಂತ ಶಾಸಕ ಬಿಆರ್ ಪಾಟೀಲ್ ಆಕ್ರೋಶ ಹೊರ ಹಾಕಿದ್ದಾರೆ ಕೆಡಿಪಿ ಸಭೆಯಲ್ಲೇ. ಗ್ಯಾರಂಟಿ ಎಫೆಕ್ಟ್, ಅಭಿವೃದ್ಧಿ ಕುಂಠಿತ ಅಂತ ಬಿಆರ್ ಪಾಟೀಲ್ ಬಹಿರಂಗವಾಗಿ ಈ ಸಭೆಯಲ್ಲಿ ಸಚಿವರ ಎದುರು ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ನಾನು ನಿಮ್ಮ ಯಾರ ಚೇಂಬರ್ಗೆ ಹೋಗಿಲ್ಲ ಇಲ್ಲಿವರೆಗೆ. ನಿಮ್ಮ ಚೇಂಬರ್ಗೆ ಬಂದು ಈ ವರ್ಕ್ ರಿವ್ಯೂ ಮಾಡಿದ್ವಿ ಇಲಾಖೆಯವ್ರಿಗೂ. ಏನಾಯ್ತು? ಕೆಲವೊಂದು ವರ್ಕ್ ಇದು ಸರ್ ಪ್ರವಾಸಿ ಬಂದಿದ್ರಿಂದ ಕಂಪ್ಲೀಟ್ ಮಾಡಿ ಹೇಳಿದೆ ಸರ್. ಬಟ್ ಅಗೇನ್ ಒಂದ್ ಇಂಚು ಮುಂದುವರೆದಿಲ್ಲ. ಮತ್ತೆ ನೀವು ಸಿಒ ಆಗಿ ರಿವ್ಯೂ ಮಾಡಿದ್ರೆ ಬಂದೆ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಬೇಕಾಗಿತ್ತು. ಮೂರು ತಿಂಗಳಾಯ್ತು ನಾನು ಸಿಒ ಚೇಂಬರ್ ಅಲ್ಲಿ ರಿವ್ಯೂ ಮಾಡಿದಾಗ. ಏನ್ ಒಂದರ ಬದಲಾವಣೆ ಆಯ್ತು, ಚೇಂಜ್ ಆಯ್ತಾ? ನಿಮ್ಗೆ ಸ್ಟಾಕ್ ಬಂದಿದೆ ನಿಮ್ಗೆ? ಸೋಲರ್ ಹೇಳಿ ಏನು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಆ ಮೀಟಿಂಗ್ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಬಿಆರ್ ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿರೋದು. ಕಾಂಗ್ರೆಸ್ ಬಿಜೆಪಿ ಶಾಸಕರು ಸೇರಿ ಎಲ್ಲರೂ ಕೂಡ ತರಾಟೆಗೆ ತೆಗೆದುಕೊಂಡಿರುವಂತಹ ಘಟನೆ. ಪ್ರೋಗ್ರೆಸಿವ್ ರಿಪೋರ್ಟ್ ನಲ್ಲಿ ಅಫ್ಸಲ್ಪುರ ಮಾಯಾ ಆಗ್ಬಿಟ್ಟಿದೆ ಅಂತೆ. ಅಫ್ಸಲ್ಪುರ ಮಾಯಾ, ಶಾಸಕ ಎಂವೈ ಪಾಟೀಲ್ ಕೂಡ ಬೇಸರ ಹೊರ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆಗ ಎಲ್ಲರನ್ನ ಕೂಡ ಸೆಂಟ್ರಲ್ ಜೈಲಿಗೆ ಕಳುಹಿಸಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ಶಾಸಕ ಬಿಆರ್ ಪಾಟೀಲ್ ಅವರು ಈ ಹಿಂದೆ ಸಚಿವರ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಸಿಎಂ ಸಿದ್ದರಾಮಯ್ಯನವರು ಪತ್ರ ಬರೆದ್ರು, ಅನುದಾನದ ವಿಚಾರಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇದಾದ ಬಳಿಕ ಈಗ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅಂದ್ರೆ ದೊಡ್ಡ ಮಟ್ಟದ ಮುಜುಗರ ಅಂತ ಅನ್ಸಲ್ವಾ ಇದು ಪಕ್ಷಕ್ಕೆ? ಹೇಗೆ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡುತ್ತೆ ಕಾಂಗ್ರೆಸ್ ಪಾಳೆಯ ಅನ್ನೋದು ಪ್ರಶ್ನೆ ಆಗುತ್ತೆ ವಿಜಯ್. ಖಂಡಿತವಾಗ್ಲೂ ಶ್ರುತಿ, ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಶಾಸಕರ ಅಸಮಾಧಾನ ಜಾಸ್ತಿ ಆಗ್ತಾ ಇರುವಂತದ್ದು. ಸರ್ಕಾರದ ವಿರುದ್ಧ ಎಲ್ಲ ಕಡೆ ಅವಿಶ್ವಾಸ ಜಾಸ್ತಿ ಆಗ್ತಾ ಇದೆಯಾ ಅನ್ನೋ ಒಂದು ಚರ್ಚೆಗಳು ಕಾಂಗ್ರೆಸ್ ಅಲ್ಲಿ ಶುರುವಾಗಿರುವಂತದ್ದು. ಶಾಸಕ ಬಿಆರ್ ಪಾಟೀಲ್ ಬಹಿರಂಗವಾಗಿ ಈ ಹಿಂದೆ 3-4 ಬಾರಿ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ನಿನ್ನೆ ನಡೆದಂತಹ ಕೆಡಿಪಿ ಸಭೆಯಲ್ಲಿ ಬಹಿರಂಗವಾಗಿ ತಮ್ಮ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂತೆ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಕೆಡಿಪಿ ಸಭೆಯಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆಯುತ್ತಿರುವಂತಹ ಸಭೆಯಲ್ಲಿ ಸರ್ಕಾರ ಬಂದಾಗಿನಿಂದ ಈ ಸರ್ಕಾರ ಬಂದ 6 ತಿಂಗಳಲ್ಲಿ ಒಂದು ರೂಪಾಯಿ ಕೂಡ ಕೆಲಸ ಆಗಿಲ್ಲ ಅಭಿವೃದ್ಧಿ ಕೆಲಸ ಅಂತ ಹೇಳುವ ಮೂಲಕ ತಮ್ಮ ಅಸಮಾಧಾನವನ್ನ ಸರ್ಕಾರದ ವಿರುದ್ಧ ನೇರವಾಗಿ ಹೇಳಿರುವಂತದ್ದು. ಅದರಲ್ಲೂ ಮುಖ್ಯಮಂತ್ರಿ ಆಪ್ತ ಆಗಿರುವಂತಹ ಬಿಆರ್ ಪಾಟೀಲ್ ಈಗ ಅಭಿವೃದ್ಧಿ ವಿಚಾರದಲ್ಲಿ ಕೆಲಸ ಆಗಿಲ್ಲ ಅಂತ ಹೇಳಿರುವಂತದ್ದಿದೆ. ಅದು ಪ್ರತಿಪಕ್ಷಗಳಿಗೆ ಆಹಾರ ಆಗಿರುವಂತ ರಾಜಕೀಯ ಆಹಾರ ಆಗಿರುವಂತದ್ದು. ಜೊತೆಗೆ ಈ ಮಾತನ್ನ ಪ್ರತಿಪಕ್ಷದ ಸದಸ್ಯರು ಹೇಳಬೇಕು. ಶಾಸಕರು, ಆಡಳಿತ ಪಕ್ಷದ ಶಾಸಕರ ಕೇವಲ ಬಿಆರ್ ಪಾಟೀಲ್ ಅಂತಲ್ಲ, ಎಂವೈ ಪಾಟೀಲ್ ಕೂಡ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿರುವಂತವರು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ. ಈ ಮೂಲಕ ಸ್ವಪಕ್ಷದಲ್ಲಿ ದಿನೇ ದಿನೇ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಜಾಸ್ತಿ ಆಗ್ತಾ ಇರುವಂತದ್ದು. ಸರ್ಕಾರದ ವಿರುದ್ಧ ಇನ್ನೊಂದ್ ಕಡೆ ಅವಿಶ್ವಾಸ ಜಾಸ್ತಿ ಆಗ್ತಾ ಇದೆಯಾ ಅನ್ನೋ ಒಂದು ಚರ್ಚೆಗಳು ಆರಂಭ ಆಗಿದೆ. ಪಕ್ಷದಲ್ಲಿ ಅಂದ್ರೆ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಮುಂದಿನ ದಿನಗಳಲ್ಲಿ ಇದು ನಾನಾ ರೀತಿಯ ಟರ್ನ್ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.